ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನಿ ಪ್ಲಾಂಟ್ ಬಗ್ಗೆ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಆರೋಗ್ಯಕರವಾದ ಮನಿ ಪ್ಲಾಂಟ್ ಗಿಡದಿಂದ ಒಂದು ಎಲೆ ತುಂಡು ಕತ್ತರಿಸ್ಕೋಬೇಕು. ಅದನ್ನು ನೀರಿನಲ್ಲಿ ಅಥವಾ ಮಣ್ಣಲ್ಲಿ ನೆಡ್ಬೋದು. ನೀರಿನಲ್ಲಿ ಬಳಸೋದು ಹೇಗೆ ಅಂದರೆ, ಒಂದು ಗಾಜಿನ ಲೋಟ ಬಾಟಲ್ ತಗೊಳ್ಳಿ, ಸ್ವಚ್ಛ ನೀರು ತುಂಬಿಸಿ ಕತ್ತರಿಸಿದ ತುಂಡನ್ನು ಅದರಲ್ಲಿ ಇಟ್ಬಿಡಿ. ಫ್ರೆಂಡ್ಸ್, 5 ರಿಂದ 10 ದಿನಗಳಲ್ಲಿ ಬೇರುಗಳು ಕೂಡ ಬರ್ತವೆ. ಅದಾದ ನಂತರ 1 ವಾರಕ್ಕೆ 1 ಬಾರಿ ನೀರನ್ನ ನೀವು ಬದಲಾಯಿಸ್ಕೋಬೇಕು ಲೋಟದಲ್ಲಿ. ಫ್ರೆಂಡ್ಸ್, ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಹಲವಾರು ಉಪಯೋಗಗಳಿವೆ. ತೆಂಗಿನ ಚಿಗುರನ್ನು ಬಳಸಿಬಿಟ್ಟು ಮನಿ ಪ್ಲಾಂಟ್ನ ಹೇಗೆ ಮಾಡೋದು ಅಂತ ಈ ವಿಧಾನವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನಿ ಪ್ಲಾಂಟ್ ಅಂತ. ತೆಂಗಿನ ಚಿಗುರನ್ನ ಬಳಸಿ ಮನಿ ಪ್ಲಾಂಟ್ ಬಳಸುವ ವಿಧಾನನೇ ಈ ಥರ ಇರುತ್ತೆ. ನೀವು ಕೂಡ ಇದನ್ನು ನೋಡಿಕೊಂಡು ಮಾಡ್ಕೋಬಹುದು. ಏನಂದರೆ, 2 ಎಲೆ ಇರೋ ತುಂಡನ್ನು ಮನಿ ಪ್ಲಾಂಟನ್ನು ನೀವು ಕತ್ತರಿಸ್ಕೋಬೋದು. ಒಂದು ಗಿಡ ಫುಲ್ ಬೆಳೆದಿರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 2 ಎಲೆ ಇದ್ದರೂ ಪರವಾಗಿಲ್ಲ. ಅದು ತುಂಡನ್ನು ನೀವು ಕತ್ತರಿಸ್ಕೊಂಡು ಬೇರೆ ಒಂದು ಗ್ಲಾಸ್ಗೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಉದ್ದ ಕೂಡ ಆಗುತ್ತೆ. ನೀವು ನೋಡ್ಕೊಂಡು ಹೋಗ್ಬೋದು. ನನಗೆ ತೋಟಕ್ಕೆ ಇವಾಗ ನಾವು ತೆಂಗಿನ ಚಿಗುರನ್ನ ಬಳಸಿ ಮನಿ ಪ್ಲಾಂಟ್ ಬಳಸೋ ವಿಧಾನವನ್ನು ನೋಡ್ಕೊಂಡು ಬರೋಣವಾ, ಬನ್ನಿ. ಒಣ ತೆಂಗಿನ ಚಿಗುರು ಸಿಪ್ಪೆ ಇರುತ್ತಲ್ವ, ಅದು ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೋಬೇಕು. ಅದನ್ನು 5 ರಿಂದ 6 ಗಂಟೆಯಲ್ಲಿ ನೀರಿನಲ್ಲಿ ನೆನೆಸ್ಕೊಂಡು ಇಟ್ಕೋಬೇಕು. ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಸಾಫ್ಟ್ ಆಗೋ ತನಕ ಅದನ್ನು ನೀರಿನಲ್ಲಿ ಬಿಡಿ. ಮತ್ತು ಒಂದು ಲೋಟಕ್ಕೆ ಹಾಕಿಬಿಟ್ಟು ಕಲ್ಲುಗಳನ್ನ ಹಾಕಿಬಿಟ್ಟು, ಸ್ಟೋನ್ಸ್ ಬರುತ್ತಲ್ವ ಡಿಸೈನ್ದು, ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಅದನ್ನೆಲ್ಲ ಲೋಟಕ್ಕೆ ತುಂಬಿ ಮತ್ತು ಅದಕ್ಕೆ ತೆಂಗಿನ ಸಿಪ್ಪೆಯಿಂದ ಮನಿ ಪ್ಲಾಂಟ್ ಸುತ್ತ ನೋಡಿ ಒಂದು ವಯರ್ ತೊಗೊಂಡು ನಾನು ಕಟ್ಟಿದ್ದೀನಿ. ಅದು ಕಟ್ಬಿಟ್ಟು ಇವಾಗ ತಂತಿಯಲ್ಲೂ ಕೂಡ ನೀವು ಕಟ್ಕೋಬಹುದು. ನಾನು ಒಂದು ತಂತಿಯೆಲ್ಲ ಚಿಕ್ಕದು ತಂತಿಯಲ್ಲಿ ನಾನು ಕಟ್ಟಿದ್ದೀನಿ. ಅದನ್ನು ಕಟ್ಬಿಟ್ಟು ತೆಂಗಿನ ನಾರಿನಿಂದ ಅದನ್ನು ರೌಂಡ್ಸ್ ಮಾಡಿ ಅದು ನೀರೊಳಗಡೆ ಲೋಟದೊಳಗಡೆ ಹಾಕೋಣ. ಇವಾಗ ಅದ್ರ ಮೇಲೆ ಸ್ಟೋನ್ಸ್ ಎಲ್ಲ ನಾನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಅದ್ರ ಮೇಲೆ ಕೂಡ ವಾಟರ್ನ ನಾವು ಮುಕ್ಕಾಲು ಭಾಗ ತುಂಬ್ಕೋಬೇಕು. ನೋಡಿ ಇವಾಗ ಮನಿ ಪ್ಲಾಂಟ್ದು ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೋಟದಲ್ಲಿ ಅಂತ. ನೀವು ಗಾಜಿನ ಬಾಟಲಲ್ಲಿ ತೊಗೋಬೋದು, ಈ ಥರ ಮಾಡ್ಕೋಬೋದು, ಇಲ್ಲ ಮಣ್ಣಿಗೆ ಹಾಕ್ಬೋದು. ಫ್ರೆಂಡ್ಸ್, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಮನಿ ಪ್ಲಾಂಟು ಮನೆ ಒಳಗಿನ ಗಾಳಿಯನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತೆ. ಇದು ಹಾನಿಕರ ವಾಯುಗಳನ್ನು ಕಡಿಮೆ ಮಾಡಿ ತಾಜಾ ವಾತಾವರಣ ನೀಡುತ್ತೆ. ಫ್ರೆಂಡ್ಸ್, ಇದು ಧನ ಮತ್ತು ಅಶುಭವನ್ನು ಆಕರ್ಷಿಸುತ್ತದೆ. ವಾಸ್ತುಶಾಸ್ತ್ರ ಮತ್ತು ಫೆಂಗ್ ಸಾಯಿ ಪ್ರಕಾರ ಹಣ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಈ ಮನಿ ಪ್ಲಾಂಟ್ ಕೂಡ ನೋಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಮನೆಯಲ್ಲಿ ಇಟ್ಕೊಂಡ್ರೆ. ಫ್ರೆಂಡ್ಸ್, ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಏನೆಲ್ಲ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ. ನಾವು ಮನಿ ಪ್ಲಾಂಟ್ ಯೂಸ್ ಮಾಡೋದ್ರಿಂದ ಏನೇನು ಆಗುತ್ತೆ, ಮನೆಯಲ್ಲಿ ಹಣ ಸಮೃದ್ಧಿ ಆಗುತ್ತೆ. ಫ್ರೆಂಡ್ಸ್, ದಕ್ಷಿಣ ಪೂರ್ವ ದಿಕ್ಕು ಸೌತ್ ಈಸ್ಟು ಅತ್ಯುತ್ತಮ. ಇದು ಧನ ಮತ್ತು ಸಮೃದ್ಧಿ ಹೆಚ್ಚಿಸುತ್ತದೆ. ಯಾವುದೇ ದಿಕ್ಕು ಬೇಡ ಅಂತಂತಂದರೆ ಉತ್ತರ ಪೂರ್ವ ದಿಕ್ಕಿಗೆ ಯಾರು ಕೂಡ ಇರಬಾರ್ದು. ವಾಸ್ತು ಪ್ರಕಾರ ಒಳ್ಳೆಯದಲ್ಲ. ಫ್ರೆಂಡ್ಸ್, ಮನಿ ಪ್ಲಾಂಟ್ ಏಕೆ ಮನಿ ಪ್ಲಾಂಟ್ ಅಂತ ಕರೀತಾರೆ? ಇದು ಸಾಮಾನ್ಯವಾಗಿ ಸೌಭಾಗ್ಯ ಮತ್ತು ಸಮೃದ್ಧಿ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಫ್ರೆಂಡ್ಸ್, ಡೀಟೇಲ್ ಎಕ್ಸ್ಪ್ಲೇನ್ಸ್ ಕೊಡ್ತಾ ಇದ್ದೀನಿ, ಏನೆಲ್ಲ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ. ನಾವು ಮನಿ ಪ್ಲಾಂಟ್ ಯೂಸ್ ಮಾಡೋದ್ರಿಂದ ಏನೇನಾಗುತ್ತೆ, ಮನೆಯಲ್ಲಿ ಮನಿ ಪ್ಲಾಂಟ್ ರೂಟ್ಸ್ ಎಲ್ಲ ಎಷ್ಟೋ ಗ್ರೋ ಆಗಿದ್ರೂ ಕೂಡ ನೀವು ನೋಡಬಹುದು ನಮ್ಮ ಮನೇಲಿ ಎಷ್ಟೊಂದು ಗ್ರೋ ಆಗಿದೆ ಅಂತ, ಡೆವಲಪ್ ಕೂಡ ಆಗಿದೆ. ಅದನ್ನು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಕಟಿಂಗ್ ಮಾಡ್ಕೊಳ್ಳೋಣ. ಡೆಕೋರೇಟ್ ಸ್ಟೋನ್ನ ಹಾಕ್ತಾ ಇದ್ದೀನಿ. ಈ ಡೆಕೋರೇಟ್ ಸ್ಟೋನು ಗ್ಲಾಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡೆಕೋರೇಟ್ ಸ್ಟೋನ್ನ ಫ್ಲಿಪ್ಕಾರ್ಟಲ್ಲೂ ಕೂಡ ನೀವು ಖರೀದಿಸ್ಬೋದು, ಇಲ್ಲಾಂದರೆ ಅಮೆಝಾನಲ್ಲೂ ಕೂಡ ಖರೀದಿಸ್ಬೋದು. ಆನ್ಲೈನಲ್ಗಳು ಸಿಗುತ್ತೆ, ತರಿಸ್ಕೋಬಹುದು. ಹೆಸರು ಬಂದುಬಿಟ್ಟು ಮಿಲ್ಕಿ ಮಲ್ಟಿ ಕಲರ್ ಕಾಜು ಸ್ಟೋನ್ ಅಂತ. ಇದನ್ನು ಪೆಡಲ್ಸ್ ಅಂತಲೂ ಕರಿತೀವಿ. ಸಖತ್ತಾಗಿ ಲೋಟದಲ್ಲಿ ನೋಡಿ ಕಾಣಿಸ್ತಾ ಇದೆ. ಹಸಿರು ಬಣ್ಣದಲ್ಲೂ ಕೂಡ ಇದೆ ನೋಡಿ, ಪರ್ಪಲಲ್ಲೂ ಕೂಡ ಇದೆ ಮತ್ತು ಬ್ಲೂ ಅಲ್ಲೂ ಕೂಡ ಇದೆ. ಎಷ್ಟು ಚೆನ್ನಾಗಿದೆ. ಪೆಡಲ್ಸ್ ಎಲ್ಲ ತುಂಬಾ ಸಖತ್ತಾಗಿದೆ. ಕಾಜು ಅಂದರೆ ಕಾಜು ಥರನೇ ಶೈನಿಂಗ್ ತುಂಬಾ ಚೆನ್ನಾಗಿದೆ.
ಅದರಿಂದ ಈ ಸ್ಟೋನು ಒಂದು ಗಾಜಿನ ಲೋಟಕ್ಕೆ ಹಾಕಿದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದ್ರ ಜೊತೆ ಮನಿ ಪ್ಲಾಂಟ್ ಕೂಡ ಹಾಕಿಬಿಟ್ರಂತೂ ಎದ್ದು ಕಾಣಿಸುತ್ತೆ. ವಾಸ್ತು ಪ್ರಕಾರನೂ ಇರುತ್ತೆ ಮತ್ತು ಮನೆಗೆ ತುಂಬ ಒಳ್ಳೆಯದು. ಅದರಿಂದ ಈ ರೀತಿ ಮನಿ ಪ್ಲಾಂಟ್ನ ನಾವು ಎಲ್ಲ ಕಡೆ ಹಾಕ್ಕೊಂಡ್ರೆ ಮನೆಯಲ್ಲಿ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಗೈಸ್, ನಾನು ಅದು ಡಿಸೈನ್ ಒಂದು ಪಾಟ್ಗೂ ಕೂಡ ಹಾಕಿದ್ದೀನಿ. ಅದರಲ್ಲಿ ಅದು ರೂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಿಚನಲ್ಲೂ ಕೂಡ ನಾನು ಅದನ್ನು ಇಟ್ಕೋತೀನಿ, ಮತ್ತು ಹಾಲಲ್ಲೂ ಕೂಡ ಇಟ್ಕೋತೀನಿ. ಎಲ್ಲ ಕಡೆ ಒಂದೊಂದೊಂದೊಂದು ಇಟ್ಟಿದ್ದೀನಿ. ಮತ್ತು ಗಣೇಶ ವಿಗ್ರಹಕ್ಕೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಹಬ್ಕೊಂಡು ಹೋಗಿದೆ ಬಳ್ಳಿ ಅಂತ. ನಾನು ಒಂದೇ ಒಂದು 2 ಎಲೆ ಹಾಕ್ಬಿಟ್ಟು ಒಂದು ತುಂಡು ಹಾಕಿದ್ದೆ ಅಷ್ಟೇ ಮನಿ ಪ್ಲಾಂಟನ್ನು. ಈ ಥರ ಅದು ಹಬ್ಬಿ ಬಳ್ಳಿಯಾಗಿ ಹೋಗಿದೆ. ಮತ್ತು ನಮ್ಮದು ಸೆಕೆಂಡ್ ಫ್ಲೋರಲ್ಲೂ ಕೂಡ ನಾನು ಒಂದು ಬಾಟಲ್ಗೆ ಹಾಕಿಟ್ಟಿದ್ದೀನಿ, ಅಲ್ಲೂ ಕೂಡ ಬೆಳ್ಕೊಂಡು ಹೋಗಿದೆ. ಮನಿ ಪ್ಲಾಂಟ್ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಗೈಸ್, ನಾನು ಅದು ಡಿಸೈನ್ ಒಂದು ಪಾಟ್ಗೂ ಕೂಡ ಹಾಕಿದ್ದೀನಿ. ಅದರಲ್ಲಿ ಅದು ರೂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಿಚನಲ್ಲೂ ಕೂಡ ನಾನು ಅದನ್ನು ಇಟ್ಕೋತೀನಿ, ಮತ್ತು ಹಾಲಲ್ಲೂ ಕೂಡ ಇಟ್ಕೋತೀನಿ. ಎಲ್ಲ ಕಡೆ ಒಂದೊಂದೊಂದು ಇಟ್ಟಿದ್ದೀನಿ. ಮತ್ತು ಗಣೇಶ ವಿಗ್ರಹಕ್ಕೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಹಬ್ಕೊಂಡು ಹೋಗಿದೆ ಬಳ್ಳಿ ಅಂತ. ನಾನು ಒಂದೇ ಒಂದು 2 ಎಲೆ ಹಾಕ್ಬಿಟ್ಟು ಒಂದು ತುಂಡು ಹಾಕಿದ್ದೆ ಅಷ್ಟೇ ಮನಿ ಪ್ಲಾಂಟನ್ನು. ಈ ಥರ ಅದು ಹಬ್ಬಿ ಬಳ್ಳಿಯಾಗಿ ಹೋಗಿದೆ. ಮತ್ತು ನಮ್ಮದು ಸೆಕೆಂಡ್ ಫ್ಲೋರಲ್ಲೂ ಕೂಡ ನಾನು ಒಂದು ಬಾಟಲ್ಗೆ ಹಾಕಿಟ್ಟಿದ್ದೀನಿ, ಅಲ್ಲೂ ಕೂಡ ಬೆಳ್ಕೊಂಡು ಹೋಗಿದೆ. ಒಣಗಿದ್ರೆ ಅದು ನಕಾರಾತ್ಮಕ ಅಂತ ಹೇಳ್ತಾರೆ. ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅದು ಎಲೆಗಳೆಲ್ಲನೂ ಯೆಲ್ಲೋ ಕಲರ್ ಬರ್ತಿದ್ದಂಗೆ ನಾವು ತೆಗ್ದಾಕ್ಬಿಡ್ಬೇಕು. ಅದು ಯೆಲ್ಲೋ ಕಲರ್ ಆಗಿ ಒಣಗಬಾರ್ದು, ಅದು ಗ್ರೀನರಿ ಹಾಗೆ ಇರಬೇಕು. ನಮಗೆ ವಾಸ್ತು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಮನೆಯಲ್ಲಿ, ದುಡ್ಡೆಲ್ಲ ನಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಮನಿ ಪ್ಲಾಂಟ್ ಕೂಡ ಹಸಿರಾಗಿರಬೇಕು. ಅದಕ್ಕೇನು ಒಂದು ವಾರಕ್ಕೊಂದು ಸಲ ನೀರು ಚೇಂಜ್ ಮಾಡಿದ್ರೆ ಸಾಕು. ಡೈಲಿ ಏನು ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಜಾಸ್ತಿ ಏನು ಒಣಗಲ್ಲ, ಅದು ಆಕಸ್ಮಿಕವಾಗಿ ಒಣಗುತ್ತೆ ಅಂತಂದರೆ ನಕಾರಾತ್ಮಕ ಶಕ್ತಿ ಇದೆ ಮನೆ ಒಳಗಡೆ ಅಂತ ಅಷ್ಟೇ. ನೀವು ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಅದು ಮನಿ ಪ್ಲಾಂಟ್ ಬಳ್ಳಿಯಾಗಿ ಹಬ್ಕೊಂಡು ಹೋಗುತ್ತೆ. ಫ್ರೆಂಡ್ಸ್, ಇಷ್ಟೊತ್ತವರೆಗೆ ಮನಿ ಪ್ಲಾಂಟ್ ಹೇಗೆ ಬೆಳೆಸೋದು, ಅದು ಹೇಗಿರುತ್ತೆ ಮನೆ ಒಳಗಡೆ, ಅದು ಯಾವ ಥರ ಬೆಳೆಸ್ಬೇಕು, ಅದು ಹೇಗೆ ನೋಡ್ಕೋಬೇಕು, ಅದು ಹೇಗೆ ನೀರು ಹಾಕಬೇಕು, ಅದು ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ಇಷ್ಟೊತ್ತವರೆಗೆ ಈ ವಿಡಿಯೋವಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಧನ್ಯವಾದಗಳು.